ತಮಿಳುನಾಡಲ್ಲಿ ಅದ್ದೂರಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ತಮಿಳುನಾಡಿನಲ್ಲಿ ಮೈ ಜೂಮ್ ಎನಿಸಿದೆ ಜಲ್ಲಿಕಟ್ಟು. ನೋಡಿ, ಜಲ್ಲಿಕಟ್ಟು ಒಂದೊಂದು ವಿಡಿಯೋ ನೋಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ. ಏನ್ರಿ ತಮಿಳುನಾಡಿನ ಜನರು ತಾಕತ್ತು ಅಂತೇಳಿ, ಹಂಗಿರುತ್ತೆ ಆಟ ಅದು. ಅವನಿಯಪುರಂನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆನ ಏರ್ಪಡಿಸಲಾಗಿತ್ತು. ಮದುರೈ ಜಿಲ್ಲೆಯಲ್ಲಿ ಬರುತ್ತೆ ಇದು. ನೋಡಿ, ಸಾಕಷ್ಟು ಕಾನೂನಾತ್ಮಕವಾಗಿ ಅಡೆತಡೆಗಳು ಬಂದವು, ಆದರೆ ಅಲ್ಲಿನ ಸರ್ಕಾರ ಯಾವುದೂ ಕೂಡ ಬಿಟ್ಕೊಡ್ಲಿಲ್ಲ. ಸಾಂಪ್ರದಾಯಿಕವಾದಂಥ ಒಂದು ಕ್ರೀಡೆ ಇದು. ಅದರಲ್ಲೂ ಮಕರ ಸಂಕ್ರಾಂತಿ ಎಂದು ಬಹಳ ವಿಶೇಷವಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಯುವಕರ ತಂಡ ಜೀವದ ಹಂಗನ್ನು ತೊರೆದು ಆ ಗೂಳಿಗಳೇನು ಎತ್ತುಗಳು ಬರ್ತಾ ಇರ್ತವೆ ಅವನು ಹಿಡಿಯುವಂಥ ಹರಸಾಹಸವನ್ನು ಮಾಡ್ತಾರೆ. ಭುಜದ ಮೇಲೆ ಬೆದ್ದು ಹೊರಳಾಡ್ತಾರೆ. ಕೆಲವೊಬ್ಬರು ಬಾಲ ಹಿಡ್ಕೊಂಡು ತಿರುಗುತ್ತಾ ಇರ್ತಾರೆ. ಅವನಿಪುರಂನಲ್ಲಿ ಈ ಜಲ್ಲಿಕಟ್ಟು ಸ್ಪರ್ಧೆ ನಡೆದಿದೆ. ಅಖಾಡದಲ್ಲಿ ನೋಡಿ, ಒಂದೊಂದು ದೃಶ್ಯವನ್ನು ನೋಡ್ತಾ ಇದ್ರೆ ಸ್ವಲ್ಪ ಯಾಮಾನಿದ್ರೆ ಜೀವಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಯಾಕಂದರೆ ಆ ಕೊಂಬಿರುತ್ತಲ್ಲ, ಕೊಂಬೆಲಿ ತಿವಿದ್ರೆ ಮುಗೀತು. ಚಾಕುಗಿಂತ ಹರಿತವಾಗಿರುತ್ತೆ ಆ ಕೊಂಬುಗಳು. ಅದೆಲ್ಲವನ್ನು ಕೂಡ ಯುವಕರು ಬಹಳ ಗಂಭೀರತೆಯಿಂದ ಅಬ್ಸರ್ವ್ ಮಾಡಿ ಆ ಗೂಳಿಗಳನ್ನು ಹಿಡಿಯುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಬಿಡ್ತಾನೆಲ್ಲ ಹಿಡ್ಕೊಂಡ್ರೆ ಹಂಗಿತ್ತದು. ಮತ್ತು ಆ ಯುವಕರು ಅಷ್ಟು ಗಟ್ಟಿಮುಟ್ಟಾಗಿರಬೇಕಾಗತ್ತೆ. ಈಗ ನಾರ್ಮಲ್ ಆಗಿರುವಂಥವ್ರು ಹೋಗಿ ನಾನು ಹಿಡಿತೇನಪ್ಪ ಅಂತಂದ್ರೆ ಹೋದರೆ ಡೆಡ್ ಬಾಡಿ ಬರುತ್ತೆ ಅಷ್ಟೇ. ಅಲ್ಲಿ ಅವ್ರದ್ದೆಲ್ಲ ಪೂರ್ವ ತಯಾರಿಗಳಿರುತ್ತೆ ಮತ್ತು ಆ ಪಟ್ಟುಗಳು ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಬಹುತೇಕವಾಗಿ ಅಲ್ಲಿ ಕೃಷಿ ಮಾಡುವಂಥವ್ರು ಇರ್ತಾರೆ. ಜೊತೆಗೆ ಅಲ್ಲಿ ಒಂದು ಪೈಲ್ವಾನರ ಥರ ಕಟ್ಟುಮಸ್ತಾದ ದೇಹ ಕೂಡ ಬೇಕಾಗಿರುತ್ತೆ. ಮತ್ತು ಅದರಿಂದ ಬಚಾವಾಗುವಂಥ ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಕೂಡ ಬೇಕಾಗುತ್ತೆ. ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆದರೆ ಖಂಡಿತ ಸಾವು ನೋವಾಗುತ್ತೆ. ಈ ಹಿಂದೆ ಆಗಿದ್ದಾವೆ ಸಾವು ನೋವುಗಳು. ಇದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿತ್ತು. ಆದರೆ ಜಲ್ಲಿಕಟ್ಟು ನಿರ್ಬಂಧವನ್ನು ಹೇರಕ್ಕೆ ಆಗಲಿಲ್ಲ. ಇದು ಸಾಂಪ್ರದಾಯಿಕವಾದಂಥ ಕ್ರೀಡೆ ಅಂತೇಳಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಡೆಯುತ್ತೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲ್ಲ ಮತ್ತು ಇಷ್ಟು ಜೀವಕ್ಕೆ ಅಪಾಯ ತರುವಂತಹ ದೃಶ್ಯಗಳು ಅಲ್ಲಿ ಕಾಣ ಸಿಗೋದಿಲ್ಲ. அருமையான வீரர் நோட் பண்ணிக்க. முதல் காலை பிடிச்ச மதுரை மாவட்டத்துக்கு பெருமை.